ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 25ನೇ ಕಂತಿನ ಲೈವ್ ಅಪ್ಡೇಟ್, ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಮುಖ್ಯವಾದ ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ 25ನೇ ಕಂತು ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಸಾಕಷ್ಟು ಜನ ನಮಗೆ ಪ್ರೂಫ್ ಅನ್ನ ಕಳಿಸಿದ್ದಾರೆ. ಆಲ್ರೆಡಿ ನಾನು ಕೊಪ್ಪಳ ಜಿಲ್ಲೆ ಇರಬಹುದು ಅಥವಾ ಬಸವನ ಬಾಗೇವಾಡಿಯವರು ಪ್ರೂಫ್ ಕಳಿಸಿದ್ದಾರೆ. ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ ಆಲ್ರೆಡಿ. ಹಾವೇರಿ ಜಿಲ್ಲೆಯವರು ಪ್ರೂಫ್ ಕಳಿಸಿದ್ದಾರೆ, ಬೆಳಗಾವಿ ಜಿಲ್ಲೆಯವರು ಪ್ರೂಫ್ ಕಳಿಸಿದ್ದಾರೆ, ಗದಗ್ ಜಿಲ್ಲೆಯವರು ಪ್ರೂಫ್ ಕಳಿಸಿದ್ದಾರೆ. ಅದರ ಜೊತೆಲಿ ಬಹಳಷ್ಟು ಜನ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಪ್ರೂಫ್ ಕಳಿಸಿದ್ದಾರೆ. ಆಲ್ರೆಡಿ ಸಾಕಷ್ಟು ಜಿಲ್ಲೆಯವರು ಪ್ರೂಫ್ ಅನ್ನ ಕಳಿಸಿದ್ದಾರೆ. ಇದುವರೆಗೂ ಸಹ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು 30ರಿಂದ 35% ಆಜುಬಾಜು ಇದುವರೆಗೂ ಸಹ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಒಳ್ಳೆ ಬೆಳವಣಿಗೆ, ಹಣ ಜಮಾ ಆಗುವಂತ ಸ್ಪೀಡ್ ಇನ್ಕ್ರೀಸ್ ಆಗಿದೆ. ನಿಮ್ಗೆ ಹೇಳಿದ್ದೆ ನಾನು, ಬುಧವಾರದಿಂದ ಇನ್ಕ್ರೀಸ್ ಆಗುತ್ತೆ, ಮಂಗಳವಾರದವರೆಗೂ ಬ್ಯಾಂಕ್ ರಜಾ ಇದೆ ಅಂತ ಹೇಳಿ. ಬುಧವಾರ ಗುರುವಾರ ನಿನ್ನೆ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ಹಣ ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲಿ. ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಜಮಾ ಆಗಿರುವಂತ ಜಿಲ್ಲೆಯಲ್ಲಿ ಈಗೇನ್ ಜಮಾ ಆಗಿರುತ್ತಲ್ಲ ಅದೇ ಜಿಲ್ಲೆಯಲ್ಲೇ ಈಗ ಹಣ ಬಿಡುಗಡೆ ಕೆಲವೊಂದಿಷ್ಟು ಜನರಿಗೆ ಆಗಿಲ್ಲ, ಓಕೆನಾ. ಒಂದು ಜಿಲ್ಲೆಗೆ ಅವಾಗ ಜಮಾ ಆಗ್ತಿತ್ತು ಅಂದ್ರೆ ಆ ಜಿಲ್ಲೆ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇತ್ತು. ಬಟ್ ಆದ್ರೆ ಇವಾಗ ಒಂದು ಜಿಲ್ಲೆಯಲ್ಲೇ 2-3 ಹಂತಗಳಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಜಿಲ್ಲೆಗೆ ಜಮಾ ಆಗಿದ್ರು ಸಹ ನಿಮಗೆ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ನಿಮ್ ಕಡೆಯಿಂದ ಏನು ಫಾಲ್ಟ್ ಇಲ್ಲ ಅಂದ್ರೆ, ಓಕೆನಾ. APL ಟು BPL ಆ ತರ ಏನಾದ್ರು ಆಗಿದ್ರೆ ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ GST ಅಂತ ಆಗಿದ್ರೆ ಖಂಡಿತವಾಗ್ಲೂ ಬರೋದಿಲ್ಲ, ಓಕೆನಾ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಅನ್ನಭಾಗ್ಯ ಯೋಜನೆಯ ಬಾಕಿ ಕಂತುಗಳ ಬಗ್ಗೆ ನಿರಂತರವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ವಿ. ಅದರಲ್ಲೂ ಸಹ ಜನವರಿ 2025ರ ಹಣ ಈಗ ಆಲ್ರೆಡಿ 1 ವರ್ಷ ಕಳೆದ್ರೂ ಸಹ ಆ ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ನಿರಂತರವಾಗಿ ನಾವು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲೂ ಸಹ ಮಹೇಶ್ ತೆಂಗಿನಕಾಯಿ ಅವರು ಧ್ವನಿ ಎತ್ತಿದ್ದಾರೆ. ನೀವೆಲ್ಲ ಹಣನು ಬಿಡುಗಡೆ ಮಾಡಿದ್ರಿ. ಫೆಬ್ರವರಿಯಿಂದ ಅಕ್ಕಿ ಕೊಡ್ಲಿಕ್ಕೆ 10 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಶುರು ಮಾಡಿದಿರಿ. ಬಟ್ ಆದ್ರೆ ಡಿಸೆಂಬರ್ ವರೆಗೂ ಮಾತ್ರ ಅನ್ನಭಾಗ್ಯ ಹಣ ಕೊಟ್ಟಿದ್ದೀರಿ. ಜನವರಿ ತಿಂಗಳ ಅನ್ನಭಾಗ್ಯ ಹಣನೂ ಕೊಟ್ಟಿಲ್ಲ, 10 ಕೆಜಿ ಅಕ್ಕಿನೂ ಕೊಟ್ಟಿಲ್ಲ. ಏನಾಯ್ತು ಅಂತ ಹೇಳಿ ಅದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದೊಂದು ನಾವು ಇಷ್ಟು ವರ್ಷ ಹಾಕಿರುವಂತ, ಇಷ್ಟು ದಿನ ಹಾಕಿರ್ತಕ್ಕಂಥ ಎಫರ್ಟ್ಗೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಇದು ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಸದನದಲ್ಲಿ ಇದು ಚರ್ಚೆ ಆಗಬೇಕು, ಏನು ಜನವರಿ ತಿಂಗಳ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿ. ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಸಚಿವರು ಏನ್ ಹೇಳ್ತಾರಪ್ಪ ಅಂದ್ರೆ, ನಾವು ಈಗ ಆಲ್ರೆಡಿ 10 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಜನವರಿ ತಿಂಗಳಲ್ಲಿ ಪ್ರಸ್ತಾವನೆ ಕಳಿಸಿದ್ವಿ. ಅವ್ರು ಅಲ್ಲಿಂದ ರಿಲೀಸ್ ಮಾಡೋದು ಲೇಟ್ ಆಯ್ತು. ಹಾಗಾಗಿ ಆ ಒಂದು ಅವ್ರು ಕಳಿಸೋದು, ನಾವು ಕಳಿಸಿದ್ದು, ಮತ್ತೆ ಅವ್ರು ರಿಪ್ಲೈ ಮಾಡೋದು, ಈ ಸಮಯಾವಕಾಶ 1 ಮಂತ್ ತಗೊಂಡ್ಬಿಡ್ತು. ಹಾಗಾಗಿ ನಾವು ಜನವರಿ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಕ್ ಆಗ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಆದ್ರೂ ಕೂಡ ಈ ಬಾಕಿ ಕಂತನ್ನ ಸರ್ಕಾರ ಆದಷ್ಟು ಬೇಗ, ಅದರಲ್ಲೂ ಜನವರಿ ತಿಂಗಳ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸದನದಲ್ಲಂತೂ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ, ಜನವರಿ ತಿಂಗಳ ಅನ್ನಭಾಗ್ಯ ಹಣ ಸರ್ಕಾರ ಬಿಡುಗಡೆ ಮಾಡುತ್ತಾ ಇಲ್ವಾ ಅಂತ ಹೇಳಿ. ನಿಮಗೂ ಏನಾದ್ರೂ ಜನವರಿ ತಿಂಗಳು ಬಂದಿದ್ಯಾ ಅಥವಾ ನವೆಂಬರ್ ತಿಂಗಳ ಹಣ ಬಂದಿದ್ಯಾ ಇಲ್ವಾ, ಬಾಕಿ ಕಂತು ಎಷ್ಟು ಕಂತು ಬರಬೇಕು ಅನ್ನಭಾಗ್ಯ ಯೋಜನೆ ಹಣ ಅಂತ ಹೇಳಿ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಇವತ್ತು ಯಾವ್ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ಹೇಳಿ ಸಂಜೆ ಲೈವ್ ಮಾಡ್ತೀನಿ. ಎಲ್ಲರೂ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ನಾನು ಡೈರೆಕ್ಟ್ ಅಲ್ಲಿ ಲೈವ್ ಬರೋದಕ್ಕಿಂತ ಮೊದಲು ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಜಾಯ್ನ್ ಆಗ್ಬೋದು, ಓಕೆನಾ. ಇದಾಗಿದ್ದು ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.